ನಮಸ್ಕಾರ ಸ್ನೇಹಿತರೆ 15,000 ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ನಿಮ್ಗೆ ಗೊತ್ತಿದೆ. ನೋಟಿಫಿಕೇಶನ್ ಬಗ್ಗೆ PSTR ಆಗಿರೋದು, GPS, HSTR, ಓಕೆ, ಅಂಡ್ PT ಫಿಸಿಕಲ್ ಟೀಚರ್ ಬಗ್ಗೆ. ಆದ್ರೆ ಇಲ್ಲಿ ಪೇಪರ್ 1 ಬಗ್ಗೆ ಉಚಿತ ವಿಡಿಯೋ ಸರಣಿ ನೋಡಿ. ಇದು ಆಲ್ರೆಡಿ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಇದೆ. ಯೂಟ್ಯೂಬ್ ಅಲ್ಲಿ ನಿಮಗೆ ಕೊಡ್ತೀನಿ, ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಓಕೆ, ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಇದೆ, ನಿಮಗೆ 2 ತಿಂಗಳಿರೋದು. ಸೊ ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಏನ್ ಮಾಡಬೇಕು, ಯಾವುದೇ ಒಂದು ಟ್ರ್ಯಾಪ್ ಅಲ್ಲಿ ಬೀಳ್ಬೇಡಿ. ಓಕೆ, ಹೊಸದಾಗಿ ಪ್ರಿಪೇರ್ ಆಗುತ್ತವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದು. ನಿಮ್ಗೆ ಗೊತ್ತಿದೆ ನೋಟಿಫಿಕೇಶನ್ ಏನಾಗಿದೆ. 18/8 ನೀವು ಫಿಲ್ ಮಾಡ್ಬೋದು. ಲಾಸ್ಟ್ ಡೇಟ್ 7/9 ಅಂಡ್ ಅಕ್ಟೋಬರ್ 5 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇದು ಜಿಲ್ಲಾವಾರು ನೋಟಿಫಿಕೇಶನ್ ಆಗಿರೋದ್ರಿಂದ ಜಿಲ್ಲಾವಾರು ಬೇರೆ ಬೇರೆ ಎಕ್ಸಾಮ್ಸ್ಗಳು ಇರ್ತವೆ. ಓಕೆ, ಸೊ ಹಾಗಾಗಿ ನೀವು ಎಷ್ಟು ದುಡ್ಡು ಕಟ್ಟಬೇಕು ಆನ್ಲೈನ್ ಪರೀಕ್ಷೆ ಅಂತಂದರೆ ಈ ನೋಟಿಫಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೋತೀರಾ, ನೀವು ಮಾಡ್ತೀರಾ. ನಾನು ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಸಿಲೆಬಸ್. ಓಕೆ, ದಿಸ್ ಇಸ್ ಅ ನ್ಯೂ ಪ್ಯಾಟರ್ನ್. ನಿಮ್ಗೆ ಗೊತ್ತಿದೆ C&R ರೂಲ್ ನಿಮ್ಗೆ ಗೊತ್ತಿರೋ ಹೊಸದು. ಇದ್ರ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ತುಂಬಾ ಜನ ವಿಡಿಯೋ ಮಾಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ, ಎಲ್ಲ ಗೊತ್ತಿರುತ್ತೆ. ಬಟ್ ಇಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕಾ ಅಥವಾ ನಿಮ್ಮ ಈ 2 ತಿಂಗಳಲ್ಲಿ ಹೆಂಗ್ ಯುಟಿಲೈಸ್ ಮಾಡಬೇಕು ಟೈಮ್ನ, ಓಕೆ, ಹೆಂಗ್ ಪ್ರಿಪೇರ್ ಆಗಬೇಕು. ಓಕೆ, ಸೊ 4-5 ವರ್ಷಕ್ಕೊಂದ್ಸಲ ಕಾಲ್ ಮಾಡೋದು, ಹಂಗಾದ್ರೆ ಯಾವ ರೀತಿ ಮಾಡಬೇಕು? ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ವಯೋಮಿತಿ ಕೂಡ, ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. 5 ವರ್ಷ ಏನೋ ಅವರು ಇತ್ತು, ಅದನ್ನು ಕೂಡ ಕೊಟ್ಟಿದ್ದಾರೆ. ಇದು ನಾನು ಜಾಸ್ತಿ ನೋಟಿಫಿಕೇಶನ್ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀವು ನೋಡಿರ್ತೀರಾ ಆಲ್ರೆಡಿ, ಬೇರೆಯವ್ರು ಮಾಡಿರ್ತಾರೆ, ಡೀಟೇಲ್ ಆಗಿ ತಿಳ್ಕೊಂಡಿರ್ತೀರಾ. ನಾನು ನಿಮಗೆ ಸಿಲೆಬಸ್ ಮತ್ತೆ ಇದಕ್ಕೆ ವಿಡಿಯೋ ಸರಣಿ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ನಾನು ಇಲ್ಲಿ ತಗೊಂಡಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆದು. ಓಕೆ, ಇದು ಮೈಸೂರು. ಸಿಂಪಲ್, ಮೈಸೂರಲ್ಲಿ ಜಿಲ್ಲೆಯಲ್ಲಿ ಪೇಪರ್ 1 5ನೇ ತಾರೀಕಿನ ಸ್ಟಾರ್ಟ್ ಇದೆ. ಇಲ್ಲಿ ಪತ್ರಿಕೆ 1, ಪತ್ರಿಕೆ 2 ಬಗ್ಗೆ ನಾನು ಈಗ ಮಾತಾಡಲ್ಲ. ಪತ್ರಿಕೆ 2 ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನಿಮಗೆ. ಪತ್ರಿಕೆ 1 ಸಿಲೆಬಸ್ ನೋಡಿ, 100 ಅಂಕಗಳು. ಯಾವ್ದ್ಯಾವ್ದಕ್ಕೆ GK ಏನ್ ಕೊಟ್ಟಿದ್ದಾರೆ, ಕನ್ನಡ, ಇಂಗ್ಲಿಷ್, ಓಕೆ, ಸೈಕಾಲಜಿ ಆಗಿರ್ಬೋದು, ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು 15 ಮಾರ್ಕ್ಸ್, ಗಣಕಯಂತ್ರ 15, ಆರೋಗ್ಯ ಶಿಕ್ಷಣ 10, ಮೌಲ್ಯ ಶಿಕ್ಷಣ 10, 100 ಮಾರ್ಕ್ಸ್ ಇರುತ್ತೆ. ಇನ್ನು ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಬೇರೆ ಜಿಲ್ಲೆದಾದ್ರೆ, ಈಗ ರಾಯಚೂರು ತಗೊಂಡಿದ್ದೀನಿ. ರಾಯಚೂರು ಅವಾಗ ನೋಡಿ ಎಕ್ಸಾಮ್ ಯಾವತ್ತಿರ 14 ಹೊತ್ತಿರ. ಪೇಪರ್ 1 ಸೇಮ್ ಸಿಲೆಬಸ್. ಯಾವುದೇ ಯಾರು ತಗೊಳ್ಳಿ ನೀವು, HSTR ತಗೊಳ್ಳಿ, GPTR ತಗೊಳ್ಳಿ, ಯಾವುದಕ್ಕಾದ್ರೂ ಸೇಮ್ ಸಿಲೆಬಸ್ ಇದೆ. ಪೇಪರ್ 1 ಎಲ್ಲ ಎಕ್ಸಾಮ್ಸ್, ಎಲ್ಲ ಒಂದು ಟೀಚರ್ ರೆಕ್ರೂಟ್ಮೆಂಟ್ಗೂ, ಪ್ರಾಥಮಿಕ ಶಾಲೆದಾಗಿರ್ಬೋದು, ಪ್ರೌಢಶಾಲೆದಾಗಿರ್ಬೋದು. ಓಕೆ, ಸೊ ಸೇಮ್ ಇದೆ ಇಲ್ಲಿ. ಅಂಡ್ ಎಕ್ಸಾಮ್ಸ್ ಇಲ್ಲಿ ನೋಡಿದ್ರೆ ನಿಮಗೆ ನಾನು ಬೆಂಗಳೂರು ಡಿಸ್ಟಿಕ್ ತಗೊಂಡಿದ್ದೀನಿ, ಬೆಂಗಳೂರು ಸೆಂಟ್ರಲ್. ಸೊ ಯಾವಾಗ ಪೇಪರ್ 1 ಇದೆ, 16/10 ಓಕೆ. ಪೇಪರ್ 2 ಬೇರೆ ಬೇರೆ ಒಂದು ಸಬ್ಜೆಕ್ಟ್ಸ್ಗೆ, ಫಿಸಿಕ್ಸ್, ವಿಜ್ಞಾನ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಗಣಕಯಂತ್ರ, ಕಂಪ್ಯೂಟರ್ ಬಗ್ಗೆ ಆಗಿರ್ಬೋದು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಪೇಪರ್ 2ಗೆ ಬೇರೆ ಬೇರೆ ಇರುತ್ತೆ. ಪೇಪರ್ 1 ಮಾತ್ರ ಸೇಮ್ ಇದೆ ಅಲ್ವಾ ಸರ್? ನಾನು ಸಿಲೆಬಸ್ ತೋರಿಸ್ತೀನಿ. ಸೊ ಏನ್ ಸೇಮ್ ಇದೆ, ದಿಸ್ ಈಸ್ ದ ಸೇಮ್ ಎಕ್ಸಾಮ್. ಓಕೆ, ನೀವು ಇದನ್ನ ಹೆಚ್ಚು ಒತ್ತು ಕೊಡಕ್ ಹೋಗ್ಬಾರ್ದು. ಯಾಕಂತಂದ್ರೆ ಇದು ತುಂಬಾ ಈಸಿ ಇದೆ, ನಮ್ಮಲ್ಲಿ ಆಲ್ರೆಡಿ ರೆಡಿ ಇದೆ. ನಾವೀಗ ನಾನು ತೋರಿಸ್ತೀನಿ ಏನ್ ರೆಡಿ ಇದೆ, ಏನಿದೆ, ಸಿಲೆಬಸ್ ಏನು, 3 ಕಂಪೇರ್ ಮಾಡೋಣ. ಓಕೆ, ಯಾವುದೇ ಒಂದು ಟೀಚರ್ ಎಕ್ಸಾಮ್ ಆದ್ರೂ 3 ಕಂಪೇರ್ ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ನಾವು ಸಿಲೆಬಸ್ ಬಂದ್ಬಿಡ್ತೀನಿ. ಓಕೆ, 1 ಸೆಕೆಂಡ್, ವಿಲ್ ಗೋ ಟು ಸಿಲೆಬಸ್. ಇಲ್ಲಿ ನೋಡಿ, ದಿಸ್ ಈಸ್ ಜನರಲ್ ನಾಲೆಜ್. ನಾ ಹೇಳ್ತೀನಿ, ಜನರಲ್ ನಾಲೆಜ್ ನಿಮಗೆ ಇರ್ತಕ್ಕಂಥದ್ದು ಜಸ್ಟ್ 10 ಮಾರ್ಕ್ಸ್ ಸರ್. ಎಷ್ಟು ಸರ್? ಇಲ್ಲಿ ನೋಡಿ 15 ಮಾರ್ಕ್ಸ್ ಜನರಲ್ ಜ್ಞಾನ. 15 ಮಾರ್ಕ್ಸ್ ಅಲ್ಲಿ ನಿಮಗೆ ಜನರಲ್ ನಾಲೆಜ್ ವಿತ್ ಕರೆಂಟ್ ಅಫೇರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಜಸ್ಟ್ ನೀವು ನೋಡಿ, ಇದು HST, ಇದು GPT ತೋರಿಸ್ತೀನಿ ನೋಡಿ. GPT ಸೇಮ್ ಇದೆ ಆಲ್ಮೋಸ್ಟ್. ಓಕೆ, ಬೇಸಿಕ್ ಕಂಪ್ಯೂಟರ್, ಕರೆಂಟ್ ಅಫೇರ್, ನ್ಯಾಷನಲ್ ಬುಕ್ಸ್, ಅವಾರ್ಡ್ಸ್, ಓಕೆ, ಕರ್ನಾಟಕ ಹಿಸ್ಟ್ರಿ, ಕಲ್ಚರ್, ಈ ತರದ್ದು. ಎಷ್ಟು 15 ಮಾರ್ಕ್ಸ್ ಏನ್ ಮಹಾ ಕೇಳಕ್ಕಾಗುತ್ತೆ? ಕರೆಂಟ್ ಅಫೇರ್ ಒಂದು 5-10 ಮಾರ್ಕ್ಸ್ ನಿಮ್ಗೆ ಬಂದ್ಬಿಡ್ಬೋದು. ಓಕೆ, ಅವಾರ್ಡ್ಗಳು ಒಂದು 5 ಮಾರ್ಕ್ಸ್ ಬರ್ಬೋದು. ಸೊ ಇದನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ ಏನೇನು ನೀವು ಮಾಡಬೇಕು ಅಂತ, ಏನೇನು ಮಾಡಬೇಕು, ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ನೀವು ಇದಕ್ಕೆ ತಗೊಳ್ಳಿ, ನೀವು ಇದನ್ನೇ ತಗೊಳ್ಳಿ. ಇದನ್ನ ತಗೊಂಡು ನೀವು ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಏನೇ ಓದ್ರೂ ಇನ್ನೊಂದು ಬರುತ್ತೆ. ಸೊ ಇಲ್ಲಿ ನೀವು ಕರೆಂಟ್ ಅಫೇರ್ ಓದ್ಬೇಕು. ಎಸ್, ಅವಾರ್ಡ್ಸ್ ಅದೆಲ್ಲ ಓದ್ಲೇಬೇಕು. ಅದು ಕರೆಂಟ್ ಅಫೇರ್ ಸೆಕ್ಷನ್ ಅಲ್ಲಿ ಓದ್ಕೊಂಬಿಡಿ. ಓಕೆ, ಕರೆಂಟ್ ಅಫೇರ್ ಕೂಡ ಇದೆ ಇಲ್ಲಿ ನಿಮಗೆ ನೋಡಿ. GPT ಕರೆಂಟ್ ಅಫೇರ್ ಅಂತ ಸಪರೇಟ್ ಕೊಟ್ಟಿದ್ದೀನಿ, ಏನ್ ಕೊಡ್ತೀನಿ ಅಂತ. ಈ ಕರೆಂಟ್ ಅಫೇರ್ ಓದ್ಕೊಳ್ಳಿ, ಅದೆಲ್ಲ ಕವರ್ ಆಗುತ್ತೆ. ಅವಾರ್ಡ್ಸ್, ಇದರಲ್ಲಿ ಇರ್ತಕ್ಕಂಥ ಅವಾರ್ಡ್ಸ್ ಎಲ್ಲ ಒಂದಷ್ಟು ಸ್ಟ್ಯಾಟಿಕ್ ಬಿಟ್ರೆ ಇನ್ನೆಲ್ಲ ಕವರ್ ಆಗುತ್ತೆ. ಸೊ ಇದಕ್ಕೆ ನೀವು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಕರೆಂಟ್ ಅಫೇರ್ ಅನ್ನು ಓದ್ತೀರಾ,
ನಾರ್ಮಲ್ ನೀವು ಬೇರೆ ಎಕ್ಸಾಮ್ಸ್ಗೆ GK ದಟ್ ಇಸ್ ಮೋರ್ ದೆನ್ ಎನಫ್. ಓದಿಲ್ಲ ಹೊಸಬ್ರ ಅಪ್ಲೈ ಮಾಡ್ತಾ ಇದ್ರೆ ನಾನು ಹೇಳ್ತೀನಿ ಏನ್ ಮಾಡಬೇಕು. ಫಸ್ಟ್ ಕರೆಂಟ್ ಅಫೇರ್ ಕಾನ್ಸಂಟ್ರೇಟ್ ಮಾಡಿ ಈ ಸೆಕ್ಷನ್ಗೆ. ಕರೆಂಟ್ ಅಫೇರ್ ಅಲ್ಲಿ ನಿಮಗೆ ಎಲ್ಲ ಬಂದ್ಬಿಡುತ್ತೆ. ಏನ್ ಬಂದ್ಬಿಡುತ್ತೆ? ನ್ಯಾಷನಲ್ ಬಗ್ಗೆ, ಸ್ಟೇಟ್ ಬಗ್ಗೆ, ಅವಾರ್ಡ್ಸ್ ಬಗ್ಗೆ ನಾವು ಎಲ್ಲ ನಿಮಗೆ ಕರೆಂಟ್ ಅಫೇರ್ ಕವರ್ ಆಗ್ಬಿಡುತ್ತೆ. ಓಕೆ, ಸೊ ನೀವು PST ಬಂದ್ರು ಕೂಡ ಅದೇ ಸರ್. ಬುಕ್ಸ್ ಬಗ್ಗೆ, ಅವಾರ್ಡ್ಸ್ ಬಗ್ಗೆ, ಕರೆಂಟ್ ಅಫೇರ್, ನ್ಯಾಷನಲ್ ಅಫೇರ್ಸ್ ಇದೇ ಇರುತ್ತೆ. ಸೇಮ್ ಸಿಲೆಬಸ್ ಸರ್ ಆಲ್ಮೋಸ್ಟ್. ಈಗ ನಾನು ನಿಮಗೆ ಏನ್ ಮಾಡ್ತೀನಿ, ಕನ್ನಡ ಬರ್ತೀನಿ ಸರ್. ಕನ್ನಡ ನೋಡಿ, ಇದಕ್ಕೂ ಅಷ್ಟೇ ಸೇಮ್ ಸಿಲೆಬಸ್ ಇದೆ. ಕನ್ನಡ ಒಂದೇ ವಿಡಿಯೋ ನಾನು ಹೇಳ್ತೀನಿ. ತುಂಬಾ ಜನ ಬುಕ್ ಹೇಳ್ತಾರೆ ಸರ್, ಬುಕ್ ಇಟ್ಕೊಂಡು ಏನ್ ಮಾಡ್ತೀರಾ? ಇಂಗ್ಲಿಷ್ ಕನ್ನಡ ಬುಕ್ ಓದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಎಷ್ಟೊಂದು ಜನ ಬುಕ್ ಓದಿ ಅರ್ಥ ಆಗ್ಬಿಟ್ಟು ನಮ್ಮ ವಿಡಿಯೋ ಒಂದೇ ಒಂದು ವಿಡಿಯೋ ಸಿಂಗಲ್ ವಿಡಿಯೋದಲ್ಲಿ ಕವರ್ ಮಾಡಿದೀವಿ. ಸಿಂಗಲ್ ವಿಡಿಯೋ ಎಲ್ಲ ಇದೆ ಇದರಲ್ಲಿ. ಮತ್ತೆ ಕನ್ನಡ ಸಾಹಿತ್ಯಕ್ಕೆ ಸಪರೇಟ್ ಒಂದು ವಿಡಿಯೋ ಇದೆ, ಅಲಂಕಾರ ಛಂದಸ್ಸು ಎಲ್ಲ. ಓಕೆ, ಸೊ ಇದನ್ನ ಒಂದು ಇದೆಯಲ್ಲ, ಇದು ಎಲ್ಲಾ ಇದಕ್ಕೂ ಕೂಡ ಸೇಮೇ ಇದೆ. ಐ ವಿಲ್ ಶೋ ಯು. ಕನ್ನಡ, ಸೊ ಇದಕ್ಕೂ ಸೇಮೇ ಇದೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಇಂಗ್ಲಿಷಲ್ಲಿ ಲೆಟರ್ ರೈಟಿಂಗ್ ಬಿಟ್ಟು ನಿಮಗೆ ಇನ್ನೆಲ್ಲ ನಮ್ಮ ಒಂದು ಇಂಗ್ಲಿಷ್ ಗ್ರಾಮರ್ ವಿಡಿಯೋದಲ್ಲಿ ಕಂಪ್ಲೀಟ್ ಸಿಗುತ್ತೆ. ನಾನು ಎಲ್ಲ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ನಾನು ಎಲ್ಲ ಕೊಡ್ತೀನಿ, ನಿಮ್ಗೆ ಹೊಸ ಪ್ಲೇ ಲಿಸ್ಟ್ ಮಾಡಿ. ಓಕೆ, ಸೇಮ್ ಸಿಲೆಬಸ್ ಇದೆ. ಓಕೆ ಫೈನ್ ಸರ್. ಅದಾದ್ಮೇಲೆ ಎಜುಕೇಶನ್ ಸೈಕಾಲಜಿ ಬಗ್ಗೆ ಬರ್ತೀನಿ. ಅದು ಸೇಮ್ ಇದೆ ಆಲ್ಮೋಸ್ಟ್ ಮೂರಲ್ಲೂ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು? ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಸೀರೀಸ್ ಬಗ್ಗೆ ಇದೆ, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್ ಇದೆ, ಡೈರೆಕ್ಷನ್ಸ್ ಬಗ್ಗೆ ಇದೆ. ಓಕೆ, ಒಂದಷ್ಟು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಬಗ್ಗೆ ಇದೆ, ವಯಸ್ಸಿಗೆ ಸಂಬಂಧಪಟ್ಟಿದ್ದು, ವೆಂಚಿತ್ರ, ಲಾಜಿಕಲ್ ಲಾಜಿಕಲ್ ರೀಸನಿಂಗ್ ಇದೆ, ಅನುಪಾತ. ಓಕೆ, ಆ ತರದ್ದು ಇದ್ರಲ್ಲಿ ಸ್ವಲ್ಪ ಕಮ್ಮಿ ಇದೆ. GPTಲಿ ಸೇಮ್ ಇದೆ ಸಿಲೆಬಸ್. ಐ ವಿಲ್ ಶೋ ಯು. ಯಾಕೆ ಅರ್ಥ ಮಾಡಿಸ್ತಾ ಇದ್ದೀನಿ ನಿಮಗೆ ಅಂದ್ರೆ, ಇದು ಫಸ್ಟ್ ಒಂದ್ಸಲ ಸಿಲೆಬಸ್ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತದೆ. ಇದ್ರಲ್ಲಿ ನೋಡಿ, GPTಲಿ ನಿಮ್ಗೆ ಇಲ್ಲವೇ ಇಲ್ಲ ಮೆಂಟಲ್ ಎಬಿಲಿಟಿ, ಬಟ್ PSTಲಿ ಇದೆ ಮೆಂಟಲ್ ಎಬಿಲಿಟಿ. ಓಕೆ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಸೇಮ್ ಇದೆ. ಇಲ್ಲಿ ದಿಕ್ಕುಗಳು, ವೆಂಚಿತ್ರ, ತಾರ್ಕಿಕ, ವರ್ಣಮಾಲೆ ಅಂದ್ರೆ ಆಲ್ಫಾಬೆಟಿಕಲ್ ಸೀರೀಸು, ಮತ್ತೆ ವಯಸ್ಸು, ರೇಷಿಯೋ, ವರ್ಡ್ಸು. ಓಕೆ, ಅರ್ಥ ಆಗ್ತೀವಿ ಹೇಳ್ತಾರೆ ಸ್ನೇಹಿತರೆ. ಸೊ ಇದು ನಿಮಗೆ ಬಂದು ಕಂಪ್ಯೂಟರ್ ಬಗ್ಗೆ. ನೀವು ಇಲ್ಲಿ ಸಾಫ್ಟ್ವೇರ್ ಇಂಟ್ರೊಡಕ್ಷನ್ ಇವೆಲ್ಲ ಓದ್ತಾ ಕೂತ್ಕೊಬಿಡಿ ಸಿಲೆಬಸ್ನ. ನಾನು ಹೇಳ್ತೀನಿ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡಿ. ಯಾಕಂದ್ರೆ ಕಂಪ್ಯೂಟರ್ ಕೂಡ ನಿಮಗೆ ಇಲ್ಲಿ 15 ಕ್ವಶನ್ಸ್ ಇರೋದು. 15 ಕ್ವಶನ್ ಏನ್ ಬೇಕಾದ್ರೆ ಕೇಳಬಹುದು ಇದ್ರಲ್ಲಿ ನಿಮಗೆ. ಸೊ ನೀವು ಇದ್ರಲ್ಲಿ ಹೆಂಗ್ ಕ್ವಶನ್ಸ್ ಬರುತ್ತೆ, ಎಲ್ಲಾ ಕ್ವಶನ್ಸ್ಗಳು ಕವರ್ ಮಾಡಿದೀವಿ. ಓಕೆ, ಇದ್ರ ಬಗ್ಗೆ ಎಲ್ಲಾ ಕ್ವಶನ್ಸ್ಗಳು, ನುಡಿ ಬಗ್ಗೆನೇ ಕವರ್ ಮಾಡಿದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಕರೆಂಟ್ ಅಫೇರ್ ಓದ್ಕೊಂಡ್ರೆ ಅದಕ್ಕೆ ಕವರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಪೇಪರ್ 1 ಬಗ್ಗೆ ನಾನು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಐ ವಿಲ್ ಕಮ್ ಟು ದ ಸ್ಲೈಡ್ಸ್. ಓಕೆ, ಪೇಪರ್ 1 ಬಗ್ಗೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಈ ಪೇಪರ್ 1 ಅಲ್ಲಿ ದಿಸ್ ಒನ್ ನಾವು ಮಾಡಿಲ್ಲ ಇನ್ನು. ಓಕೆ, ಅದಾದ್ಮೇಲೆ ಆರೋಗ್ಯ ಶಿಕ್ಷಣ ಮಾಡ್ತೀವಿ. ಎಕ್ಸಾಮ್ ಮುಗಿಯಸ್ಲಿ ಮೌಲ್ಯ ಶಿಕ್ಷಣ 10 ಮಾರ್ಕ್ಸ್, 10 ಮಾರ್ಕ್ಸ್, ಇದಕ್ಕೆ 15 ಮಾರ್ಕ್ಸ್ ಇದೆ. ಓಕೆ, ಇದನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ಆಲ್ರೆಡಿ ರೆಕಾರ್ಡೆಡ್ ಇದೆ. ನೀವು ಸುಮ್ಮನೆ ಈಗ ಹೊಸದಾಗಿ ಮಾಡೋ ಹತ್ರ ಹೋಗಿ ರೆಕಾರ್ಡ್ ಇಲ್ಲದೆ ಇರೋದನ್ನ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರು ನೋಡ್ಕೊಂಡು ನೀವು ಓದೋದು ಯಾವಾಗ? ಪೇಪರ್ 1ಗೆ ಮ್ಯಾಕ್ಸಿಮಮ್ ಅಂದ್ರೆ ನೀವು 15 to 20 ಡೇಸ್ ಒಳಗೆ ಕವರ್ ಮಾಡ್ಬಿಡ್ಬೇಕು. ಓಕೆ, 15 2 ಸಲ 3 ಸಲ ಓದ್ ಕವರ್ ಮಾಡಿರ್ಬೇಕು. ಇನ್ನು ಮಿಕ್ಕಿದ ಪೇಪರ್ 2 ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ ಡಿಸ್ಕ್ರಿಪ್ಷನ್ ಇಲ್ಲ, ಪೇಪರ್ 2 ಇಸ್ ಆಲ್ಸೋ OMR ಶೀಟ್. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದು. ಸೊ ಪೇಪರ್ 2 ನಿಮ್ಮ ಸಿಲೆಬಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ. ನಮ್ಮ ಪ್ಲೇಲಿಸ್ಟ್ ಹೋದ್ರೆ, ನಿಮ್ಗೆ ಹಳೆ ಪ್ಲೇಲಿಸ್ಟ್ ಹೋದ್ರೆ, ನಮ್ದು ಪ್ಲೇಲಿಸ್ಟ್ ಅಲ್ಲಿ ಕೆಳಗೆ ಬಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಭೂಗೋಳಕ್ಕೆ ಸಂಬಂಧಪಟ್ಟಂತೆ 4-5 ವರ್ಷದಿಂದ ಮಾಡಿದ್ರೆ 5 ವರ್ಷದ ಹಳೆಯದು ಚಾಪ್ಟರ್ ವೈಸ್ ವಿಡಿಯೋಸ್ಗಳು ಸಿಗುತ್ತೆ. ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಕಂಪ್ಯೂಟರ್ ಒಂದು ಪೇಪರ್ 2 ಮಾಡಿಲ್ಲ, ಇನ್ ಬೇರೆದೆಲ್ಲ ನಿಮ್ಗೆ ಸೈನ್ಸ್ ರಿಲೇಟೆಡ್ ಎಲ್ಲ ಸಿಗುತ್ತೆ, ನಿಮ್ಗೆ ಎಕನಾಮಿ ಎಲ್ಲ ಸಿಗುತ್ತೆ. ಬಟ್ ನಾನು ನಿಮ್ಗೆ ಈಗ ಅದ್ರ ಬಗ್ಗೆ ಮಾತಾಡ್ತಲ್ಲ, ಬೇಕಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಪೇಪರ್ 1 ಬಗ್ಗೆ ಮಾತಾಡ್ತಾನೆ. ಯಾಕೆ ಪೇಪರ್ 1 ಬಗ್ಗೆ ಮಾತಾಡ್ತಾನೆ ಅಂದ್ರೆ, ಇದಕ್ಕೆ ನೀವು 15 20 ದಿನ ಟೈಮ್ ವೇಸ್ಟ್ ಮಾಡಬಾರ್ದು. ಇಷ್ಟಲ್ಲಿ ಮುಗಿಸ್ಬೇಕು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 2 ಮಂತ್ಸ್ ಅಷ್ಟೇ ನಿಮ್ಗೆ ಟೈಮ್ ಇರೋದು. 2 ಮಂತ್ಸ್. ಓಕೆ, 2 ಮಂತ್ಸ್ ಟೈಮ್ ಇರೋದು. ಸೊ 2 ಮಂತ್ಸ್ ಟೈಮ್ ಇರೋದ್ರಿಂದ ನೀವೇನ್ ಮಾಡಬೇಕು, ನಾವು ಹೊಸ ಪ್ಲೇ ಲಿಸ್ಟ್ ಮಾಡಿದ್ದೀನಿ, PSTR, GPSTR, HSTR ಅಂಡ್ PT ಅಂತ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಕನ್ನಡ ಗ್ರಾಮರ್ ಇದೆ. ಡೀಟೇಲ್ ಆಗಿ ನೋಡಿ, 10 ಲಕ್ಷ ಪ್ಲಸ್. ನೀವು ಓದ್ರೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಮತ್ತೆ ಸಾಮಾನ್ಯ ಕನ್ನಡಕ್ಕೆ ಸಾಹಿತ್ಯದ ಪ್ರಕಾರ, ಕವಿಗಳು, ಆಶ್ರಯದಾತರು, ಪ್ರಶಸ್ತಿಗಳು, ಕಾವ್ಯನಾಮ ಒಂದು ಸಪರೇಟ್ ವಿಡಿಯೋ ಇದೆ. ಓಕೆ, ಇಂಗ್ಲಿಷ್ ಕಂಪ್ಲೀಟ್ 5.75 ಗಂಟೆದು ಒಂದಿದೆ. ಸಾಹಿತ್ಯಕ್ಕೆ ಸಂಬಂಧಂತೆ ಪ್ರಶ್ನೋತ್ತರಗಳು ನೋಡಿ 2 ವಿಡಿಯೋ ಹಾಕಿದ್ದೀನಿ. ಇನ್ನು ನಾನು ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕನ್ನಡ ನಿಮಗೆ 10 ಮಾರ್ಕ್ಸ್ ಇರೋದಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಇಂಗ್ಲಿಷ್ 10 ಮಾರ್ಕ್ಸ್ ಇರೋದಷ್ಟೇ, ಗಣಕಯಂತ್ರ 15 ಇದೆ. ಅದಕ್ಕೆ ಇದನ್ನ ಪ್ರಶ್ನೋತ್ತರಗಳು ಕೂಡ ಮಾಡಿದ್ದೀನಿ ನಿಮಗೆ, ಮ್ಯಾರಥಾನ್ ವಿಡಿಯೋ. ಐ ವಿಲ್ ಶೋ ಯು. ಇಲ್ಲಿ ನೋಡಿ ಸಾಮಾನ್ಯ ಕನ್ನಡ ಅಂತಿದೆಯಲ್ಲ, ಇಲ್ಲಿ ನೋಡಿ ಕಂಪ್ಯೂಟರ್ ಅಂತಿದೆಯಲ್ಲ, ಇಲ್ಲಿ ಇಂಗ್ಲಿಷ್. ಇದು ಕೆಳಗಡೆ ಬಂದ್ರೆ ಇಂಗ್ಲಿಷು ಇದೆ, ಕಂಪ್ಯೂಟರ್ ಇದೆ. 3.5 ಗಂಟೆ 100, 120, 120, 150 ಕ್ವಶನ್ಸ್ಗಳು. KEA, ಯಾಕಂದ್ರೆ ಲಾಸ್ಟ್ ಟೈಮ್ GPSTR KEA ಮಾಡಿತ್ತು, ನಿಮ್ಗೆ ಗೊತ್ತಿದ್ಯಾ? ಅದನ್ನು ಕೂಡ ವಿಡಿಯೋ ಸರಣಿ ಮಾಡಿದೀವಿ ನಾವು.
ಇಂಗ್ಲಿಷು ಕನ್ನಡ ಕಂಪ್ಯೂಟರ್ ಬಗ್ಗೆ ಅದು ಕೂಡ ಇದೆ ನಿಮ್ಗೆ ಇಲ್ಲಿ ಮ್ಯಾರಥಾನ್ ವಿಡಿಯೋ 75 ಕ್ವಶನ್ ಬೇಕಾದ್ರೆ ಪ್ರೀವಿಯಸ್ ಇಯರ್ ಕೂಡ ನೀವು ನೋಡಬಹುದು. ಇನ್ನು ಮೆಂಟಲ್ ಅಬಿಲಿಟಿಗೆ ಬರ್ತೀನಿ. ಮೆಂಟಲ್ ಅಬಿಲಿಟಿ ನಾವು ಜಮಾನ್ದಲ್ಲೇ ಅದನ್ನೇ ಹೇಳ್ತಾ ಇರೋದು. FDSD ಗೆ ನೋಡಿ ರೀಸನಿಂಗ್ ಪ್ರಶ್ನೋತ್ತರಗಳು ಏನ್ ಸಿಲೆಬಸ್ ಇದೆಯಲ್ಲ ಬೇಸಿಕ್ಸ್ ಕೇಳೋದು ನಿಮಗೆ, ಮತ್ತೆ ಒಂದಷ್ಟು ಬೇಸಿಕ್ಸ್ ಕವರ್ ಮಾಡಿ ನಿಮ್ಗೆ ಅದರಲ್ಲಿ ಪ್ರಶ್ನೆಗಳನ್ನು ಕವರ್ ಮಾಡಿದೀವಿ. ಹಳೇ ವಿಡಿಯೋ 6 ವರ್ಷದಿಂದ ಆಗಿರೋದು ನೋಡಿ ಇವೆಲ್ಲ. ರೀಸನಿಂಗ್ ಆಗಿರ್ಬೋದು, ದಿಕ್ಕು ಮತ್ತು ದೂರ ಆಗಿರ್ಬೋದು, ಇಲ್ಲಿ ನೋಡಿ ರಕ್ತ ಸಂಬಂಧ ಅನುಪಾತ, ಸಂಖ್ಯಾ ಸರಣಿ, ಇದು ನಿಮಗೆ ಬೇಸಿಕ್ ಲೆವೆಲ್ ಇರುತ್ತೆ. ಯಾರೋ ಬೇರೆ ಬೇರೆಯವ್ರು ಮಾಡ್ತಾ ಇದ್ವಾ ಬೇರೆ ಬೇರೆ ಅಂತ ಅದನ್ನಲ್ಲ, ದಿಸ್ ಪ್ಯಾಟರ್ನ್ ಫಾಲೋ ಮಾಡಿ ನಾನು ಹೇಳ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ GPSTR ಮತ್ತೆ ಇದು HSTR ಮತ್ತೆ ಇದರಲ್ಲಿ PST ಕೇಳ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಇರೋದು ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ಒಂದು ವಿಡಿಯೋದಲ್ಲಿ ಈಗ ಟ್ರಯಾಂಗಲ್ ಕೊಟ್ರೆ ಸರ್ಕಲ್ ಕೊಟ್ರೆ ಹೆಂಗ್ ಮಾಡೋದು ಅದನ್ನು ಕೂಡ ಮಾಡಿದ್ವಿ. ದಿಕ್ಕು ಸೂಚಿ, ಸಂಖ್ಯಾ ಸೂಚಿ ಆಗೋದು, ವಯಸ್ಸು, ಸಪ್ರೇಟ್ ಚಾಪ್ಟರ್ ವೈಸ್ ವಿಡಿಯೋಸ್ಗಳು. ಅದರಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಹೆಂಗ್ ಬರುತ್ತೆ, ಹೆಂಗೆ ಕಾನ್ಸೆಪ್ಟ್ ಏನು, ಫಾರ್ಮುಲಾ ಏನು ಏನಾರು ಇದ್ರೆ ಅದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ಅದ್ರಲ್ಲಿ. ಓಕೆ, ಸೊ ಇದನ್ನ ನೋಡಿ ಎಲ್ಲಾನು ಇದೆಲ್ಲ ಒಂದೇ ಪ್ಲೇ ಲಿಸ್ಟ್ ಹಾಕಿದೀನಿ. ಯಾವ್ದು PSTR, GPSTR, HSTR ಅಂಡ್ PT ಅಂತ. ಈಗ ಇದ್ರಲ್ಲಿ ಏನ್ ಮಾಡ್ಬೇಕು ಸರ್, ಇನ್ನೊಂದೇನು ಈಗ ನಾವು ಮಾಡ್ಬೇಕಿರೋದು ಸೈಕಾಲಜಿ ಬಗ್ಗೆ ಆಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು, ಮತ್ತೆ ವ್ಯಾಲ್ಯೂ ಎಜುಕೇಶನ್, ಮೌಲ್ಯ ಶಿಕ್ಷಣ ಇದ್ರ ಬಗ್ಗೆ ಆಗಿರ್ಬೋದು. ಇದನ್ನ ನಾವು ವಿಡಿಯೋ ಸರಣಿ ಮಾಡ್ತೀವಿ. ಓಕೆ, ಕನ್ನಡದಲ್ಲಿ ಬೇಕಲ್ವಾ, ಕನ್ನಡದಲ್ಲಿ ಮಾಡೋಣ, ಕಮೆಂಟ್ ಮಾಡಿ. ಮತ್ತೆ ಇದ್ರ PDF ಬೇಕು ಅಂದ್ರೆ ಬೇಕಾದ್ರೆ ಪ್ರೊವೈಡ್ ಮಾಡೋಣ. ಓಕೆ, ಇದನ್ನ ನಾವೀಗ ಎಕ್ಸಾಮ್ ಮುಗಿಯೋಷ್ಟರಲ್ಲಿ ಬೇಗ ಮಾಡ್ಕೊಡ್ತೀನಿ. ಅಥವಾ ವಿಡಿಯೋ ಬೇಡ ಅಂದ್ರೆ PDF ಬೇಕು ಅಂದ್ರೆ ಈ 3 ಸೇರಿಸಿ ಒಂದು PDF ಮಾಡಿ ಬೇಕಾದ್ರೆ ಕೊಟ್ಬಿಡೋಣ. ಓಕೆ, ಸೊ ಇವೆಲ್ಲ ನಿಮಗೆ ಒಂದೇ ಇದ್ರಲ್ಲಿ ಹಾಕಿರೋದು ಯಾಕೆ ನಿಮ್ಗೆ ಹೆಲ್ಪ್ ಆಗ್ಬೇಕು ಅಂತ. ಸೊ ಒಂದಿಷ್ಟು ನಾನು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ದುಡ್ಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ, ಬೇರೆ ಕಡೆ ಹೋಗಿ ನೀವು ಪೇಪರ್ 2 ನಾನು ನಿಮ್ಗೆ ಹೇಳ್ತಾ ಇರೋದು ಪೇಪರ್ 1 ಮಾತ್ರ. ಈಗ ಪೇಪರ್ 1 ಜಸ್ಟ್ ಯು ಕಾನ್ಸಂಟ್ರೇಟ್ ಫಾರ್ 15 to 20 days ಅಷ್ಟೇ. ಪೇಪರ್ 2 ಸ್ವಲ್ಪ ಜಾಸ್ತಿ ಲೆಂತ್ ಇರೋದ್ರಿಂದ ನಿಮ್ಗೆ ತುಂಬಾ ಲೆಂತಿ ಸಬ್ಜೆಕ್ಟ್, ಲೆಂತ್ ಜಾಸ್ತಿ ಇರೋದ್ರಿಂದ ನಿಮ್ಗೆ, ಯಾಕಂದ್ರೆ ಇಲ್ಲೆಲ್ಲ ಸೆಕ್ಷನ್ ವೈಸ್ ಕೊಟ್ಬಿಟ್ಟಿದ್ದಾನೆ 10 ಮಾರ್ಕ್ಸ್. ನಾನು ಅದಕ್ಕೆ ಮ್ಯಾರಥಾನ್ ವಿಡಿಯೋಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ 3 hour. ಅದು ನೋಡ್ಕೊಂಡ್ರೆ ಸಾಕು, ಅದರಲ್ಲೇ ಬರೋದು ಮ್ಯಾಕ್ಸಿಮಮ್ ಕ್ವಶನ್ 95% ಬಂದ್ಬಿಡುತ್ತೆ. ಓಕೆ, ನೀವು ಮಾಡ್ಬೇಕಾಗಿರೋದೇನು, ಇದು ಮಿಕ್ಕಿದ್ದು 1 month ಇಂದ 30 to 40 days ನೀವು ಪೇಪರ್ 2 ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ತುಂಬಾ ಇಲ್ಲಿ ಬೇರೆ ಬೇರೆ ಏನು ಸಬ್ಜೆಕ್ಟ್ಸ್ ಗಳಿರೋದ್ರಿಂದ ಪೇಪರ್ 2 ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗ್ತಲ್ಲ. ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಕಂಪ್ಯೂಟರ್ ಮಾಡ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಮಾಡ್ಬೇಕಾ ಅಂತ. ಹಾಗಾಗಿ ಪೇಪರ್ 1 ಎಲ್ಲಾ ಎಕ್ಸಾಮ್ಗೂ ಒಂದೇ ಇರೋದ್ರಿಂದ ಪೇಪರ್ 1 ಮುಗಿಸ್ಕೊಟ್ಬೋಣ ಅಂತ. ಸೊ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಇದು, ಈ 3 ಸೆಕ್ಷನ್ ಕೂಡ ಮಾಡ್ತೀವಿ. ಓಕೆ ಸರ್, ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರಾ ವಿಡಿಯೋ ನೋಡಿ, ಎಷ್ಟು ಲೈಕ್ ಕಮೆಂಟ್ಸ್ ಮಾಡ್ತೀರಾ ಅಷ್ಟು ಬೇಗ ಮುಗಿಸ್ಕೊಡ್ತೀವಿ ನಿಮ್ಗೆ. 1 ತಿಂಗಳು ಒಳಗೆ ಬೇಗ ಮ್ಯಾಕ್ಸಿಮಮ್ ಆ 3 ಕೂಡ. ಇಫ್ ಯು ಆರ್ ಸಪೋರ್ಟಿಂಗ್ ಅಸ್, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಪೇಪರ್ 1 ತಯಾರಿ ಮಾಡ್ಬಿಡೋದು ನಮ್ಮ ಜವಾಬ್ದಾರಿ, ಪೇಪರ್ 2 ಮಾಡೋದು ನಿಮ್ ಜವಾಬ್ದಾರಿ. ಓಕೆ, ಎವ್ರಿಥಿಂಗ್ ಇಸ್ ಫ್ರೀ ಇನ್ ಯೂಟ್ಯೂಬ್. ಬೇಕಾದ್ರೆ ನಾನು ಇದನ್ನ ಏನ್ ಮಾಡ್ಬೋದು ಗೊತ್ತಾ, ಒಂದು ಆಪ್ ಮಾಡ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ನಾನು ನಿಮಗೆ ದುಡ್ಡು ತಗೋಬಹುದು. ಬೇರೆಯವ್ರು ಮಾಡೋದು ಅದೇ ಕೆಲಸ ಅಲ್ವಾ. ನಾವು ಇದನ್ನ ಆಲ್ರೆಡಿ ಮಾಡಿರೋದು ಫ್ರೀಯಾಗಿ ಸಿಗ್ತಾ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ ನಿಮ್ಗೆ ತುಂಬಾ ಟೈಮ್ ಇಲ್ಲ. ಓಕೆ, ಕೋರ್ಸ್ ಬೇಕಾದ್ರೆ ತಗೊಳ್ಳೋರು ತಗೊಳ್ಳಿ, ಬಟ್ ನಾ ಹೇಳ್ತೀನಿ ಅದನ್ನ ತಗೊಂಡು ಓದಿ ನೀವು ರಿವಿಷನ್ ಮಾಡೋದು ಯಾವಾಗ. ಇಲ್ಲಿ ಆಲ್ರೆಡಿ ರೆಡಿ ಇರೋದನ್ನ ಓದಿ ಯುಟಿಲೈಸ್ ಮಾಡ್ಕೊಳ್ಳಿ. 10 ದಿನದಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡ್ಬಿಡ್ಬೋದು. ಇದನ್ನ 20 ದಿನದಲ್ಲಿ ರಿವಿಷನ್ ಒಂದ್ಸಲ ಮಾಡ್ಬಿಡ್ಬೋದು. ಆಮೇಲೆ ಪೇಪರ್ 2 ನಿಮ್ದು ಏನಿದೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೋದು. ನಮಸ್ಕಾರ, ಧನ್ಯವಾದ. ಮತ್ತೆ ಇಲ್ಲಿ ಕರೆಂಟ್ ಅಫೇರ್ ಇದೆ ನೋಡಿ, ಈ ಇಯರ್ದು ಕರೆಂಟ್ ಅಫೇರ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಎಲ್ಲಾ ಮಂತ್ದು ಇರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ದು ಇದರಲ್ಲೇ ಪ್ಲೇ ಲಿಸ್ಟ್ ಮಾಡ್ತೀವಿ. ಏನೇ ವಿಡಿಯೋ ಹಾಕೋರು ಈ ಪ್ಲೇ ಲಿಸ್ಟ್ ಹಾಕ್ತೀವಿ ಪೇಪರ್ 1 ಸಂಬಂಧಪಟ್ಟಂತೆ. ಸೊ ನಮಸ್ಕಾರ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನಾವು ಇದನ್ನ ಶೇರ್ ಮಾಡ್ತಾ ಇರ್ತೀವಿ. ಎನಿ ಡೌಟ್ ಕಮೆಂಟ್ ಮಾಡಿ ಸ್ನೇಹಿತರೆ. ಅಂಡ್ ಕಮೆಂಟ್ ಮಾಡಿ ಯಾವುದು ಬೇಕು, ಬೇಗ ವಿಡಿಯೋಸ್ಗಳು ಪೇಪರ್ 1 ಬಗ್ಗೆ, ಕನ್ನಡದಲ್ಲಿ ಬೇಕು, ಇಂಗ್ಲಿಷ್ ಬೇಕು, ಯಾವ್ದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ.